ಆದಂಥ ಪ್ರಕರಣ ಆಗಲಿ, ಅದಕ್ಕೋಸ್ಕರ ನಾನು ನಿಮಗೆ ವಿನಮ್ರವಾಗಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಸರ್, ಎಲ್ಲಿವರೆಗೂ ನೀವು 16 ಸೈಟನ್ನು ಸರೆಂಡರ್ ಮಾಡಲ್ವೋ, ಎಲ್ಲಿವರೆಗೂ ನೀವು ಸಂತೋಷ್ ಹೆಗ್ಡೆ ಅಥವಾ ಎನ್ ಕುಮಾರು ಅಥವಾ ಅದೇ ಥರ ಕ್ಯಾಲಿಬರ್ ಇರುವಂತಹ ಜಡ್ಜ್ಗಳ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆಗೆ ನೀವು ಆದೇಶ ಮಾಡಲ್ವೋ, ಅಲ್ಲಿವರೆಗೂ ಈ ಪ್ರಕರಣ ಏನೂ ಆಗಲ್ಲ. ಎಲ್ಲರಿಗೂ ಧೈರ್ಯ ಕೊಟ್ಟಿರುವಂಥದ್ದು ನೀವು ತೆಗೆದುಕೊಂಡಿರುವಂತಹ ನಿಲುವಿದೆಯಲ್ಲ, ಅದೇ ಇಷ್ಟು ಜನ ಮೂಡಾದಲ್ಲಿ ಸೈಟ್ ಹೊಡೆದಿರೋರು ಯಾರಿದ್ದಾರೆ ಅವರಿಗೆ ಧೈರ್ಯ ಕೊಟ್ಟಿರುವಂಥದ್ದೇ ನಿಮ್ಮ ಈ ಒಂದು ನಡೆಯಾಗಿದೆ. ನಿಮ್ಮ ಈ ಒಂದು ನಿರ್ಧಾರ ಏನಿದೆಯಲ್ಲ ಅದು ತಪ್ಪು ನಿರ್ಧಾರ ಸರ್. ನಾನೊಬ್ಬ ಆಪೋಸಿಷನ್ ಪಾರ್ಟಿಯವನಾಗಿದ್ದೂ ಕೂಡ ನಿಮ್ಮ ಬಗ್ಗೆ ಗೌರವ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಹೇಳ್ತಾ ಇದ್ದೀನಿ, ದಯವಿಟ್ಟು ಸೈಟನ್ನು ಸರೆಂಡರ್ ಮಾಡಿ. ಹಾಗೆ ಈ ಮರಿಗೌಡಂತಹ ಒಬ್ಬ ಯಾರೋ ಈ ದಡ್ಡ ಶಿಖಾಮಣಿಗೆ ನಾನು ಹೇಳೋವಂಥದ್ದು ಇಷ್ಟೇ, 10 ವರ್ಷ ನಾನು ಈ ಮೈಸೂರು ಕ್ಷೇತ್ರದ MP ಆಗಿದ್ದೀನಿ. ಮೂಡಾದಲ್ಲಿ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನನ್ನ ಸ್ನೇಹಿತರು ಅಥವಾ ನನ್ನ ಕುಟುಂಬಸ್ಥರು ಯಾರಿಗಾದರೂ ಏನಾದ್ರೂ ಕೂಡ ಅದರಲ್ಲಿ ಲಾಭ ಮಾಡಿಕೊಟ್ಟು ಏನಾದ್ರು ಸೈಟ್ ತೊಗೊಂಡಿದ್ದು ಏನಾದ್ರು ಪ್ರಕರಣ ಇತ್ತು ಅಂತಂದರೆ ಮರಿಗೌಡ ಇನ್ನೂ ಕೂಡ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ರಾತ್ರಿಯೆಲ್ಲ ಹುಡುಕಿ ತೊಗೊಂಬನ್ನಿ. ಅಂಥದ್ದು ಯಾವ್ದಾರು ಪ್ರಕರಣ ಇತ್ತು ಅಂತ ಹೇಳಿದರೆ ಗಮನಕ್ಕೆ ತೊಗೊಂಬನ್ನಿ. ಅವತ್ತು ನಾನು ನಿಮ್ಮ ಆರೋಪನ ನಾನು ಒಪ್ಕೊಳ್ತೀನಿ. ನಾನು 10 ವರ್ಷದಲ್ಲಿ ನಾನು ಯಾವತ್ತೂ ಮೂಡಕ್ಕೆ ಹೋಗಿ ನನಗೆ ಯಾವ್ದಾದ್ರು ಸೈಟ್ ಕೊಡಿ ಅಂತಲೋ ಇನ್ನೊಂದು ಈ 50-50 ಇದಕ್ಕೂ ನಾನು ಯಾವತ್ತೂ ಕೂಡ ಎಲ್ಲೂ ಹೋಗಿಲ್ಲ. ಮೂಡಕ್ಕೆ ಇವತ್ತು ನಾನೇನಾದರೂ ಹೋಗಿದ್ದರೆ